ಬಿಡದಿ ಇದ್ರ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಆ್ಯಂಡ್ ಇದು ಬೆಂಗಳೂರಿಂದ ಸುಮಾರು 35 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದೆ. ಬಟ್ ಇನ್ನೊಂದು ಕಡೆ ಸುಂದರವಾದ ಹಳ್ಳಿ ಕೂಡ ಇದೆ. ನಾನಿವತ್ತು ತೋರಿಸ್ಕೊಟ್ಟಿರೋದು ಅದೇ. ನನ್ನ ಕೈಲಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಈ ಹಳ್ಳಿನ ತೋರಿಸ್ತೀನಿ. ಈ ಭೂಮಿಲಿ ತೆಂಗು ಅಂತ ಹಿಡಿದು ಅಡಿಕೆ, ಪಪಾಯ, ರೇಷ್ಮೆ ಹೀಗೆ ಮುಂತಾದ ಬೆಳೆಗಳು ಬೆಳೀತಾರೆ. ಆದರೆ ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಈ ಬಿಡದಿನ ಬರುಡು ಭೂಮಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕೆಡೋಗ್ಬಿಟ್ಟು ಇಲ್ಲೊಂದು ದೊಡ್ಡ ಇಂಟಿಗ್ರೇಟೆಡ್ ಸಿಟಿ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೂ ವಿರೋಧವಾಗಿ ನಮ್ಮ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹಾಗಾದರೆ ಅವ್ರು ಹೇಳಿದ ಮಾತು ನಿಜ? ಬನ್ನಿ ಚೆಕ್ ಮಾಡೋಣ. ನನ್ನ ಪಯಣ ಆ ಬಿಡದಿ ಕಡೆ, ಆ ಕೃಷಿ ಭೂಮಿ ಕಡೆ. ನನಗೆ ಗೊತ್ತಿಲ್ಲ ಅವ್ರು ಹೇಳಿದ ಮಾತು ನಿಜನೋ ಸುಳ್ಳು ಅಂತ. ಬಟ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಆಮೇಲೆ ನೀವು ಡಿಸೈಡ್ ಮಾಡಿ ಅದು ಕೃಷಿ ಭೂಮಿನೋ ಅಥವಾ ಬರಡು ಭೂಮಿನೋ. Hello guys, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದಿಗೋಡ ಯೂಟ್ಯೂಬ್ ಚಾನಲ್. ಎಸ್, ವೆಲ್ಕಮ್ ಟು ವೈರ್ಮಂಗ. ಮೈ ತೊಳೆದು ಸಗಣಿ ಹಾಕಿ ಹಾಲು ಕರೆದು ಹಾಲು ಹಾಕಿದ್ದು ಹೋಗುಳು ಬಿಟ್ಟಿದೆ. ಬಿಟ್ಟು ಮಾಮೂಲಿ ಕೆಲಸ ಗಸ್ ಟೈಮ್ 5:45. ಬನ್ನಿ. ಅದೇ ದಿನ ಸಾಯಂಕಾಲ ಮತ್ತು ಬೆಳಗ್ಗೆ 2 ಟೈಮ್ ಸೇರಿ ಹೇಳ್ತಾರೆ. 2 ಟೈಮ್ ಸೇರಿ ಒಂದು ದಿನಕ್ಕೆ 1,500 ಈ ಸುತ್ತಮುತ್ತ ಅಕ್ವೈರ್ ಆಗ್ತಿರೋ 26 ವಿಲೇಜಸ್ಸಲ್ಲಿ ಸುಮಾರು 90 ಭಾಗದಷ್ಟು ರೈತರು ತಮ್ಮ ಜೀವವನ್ನು ಈ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈ ಅಕ್ವೈರ್ ಆಗ್ತಿರೋ 26 ವಿಲೇಜಸ್ಸಿಂದ ಡೈಲಿ ಸುಮಾರು 6 ಲಕ್ಷ ಲೀಟರ್ಸ್ ಆಫ್ ಮಿಲ್ಕ್ ಉತ್ಪಾದನೆ ಆಗುತ್ತೆ. ಅದನ್ನೇ ಇಯರ್ಲಿ ನೋಡಿದರೆ 21.9 ಕ್ರೋರ್ಸ್ ಲೀಟರ್ಸ್ ಬರುತ್ತೆ. ಇಲ್ಲಿರೋ ಪ್ರತಿಯೊಂದು ಮನೆಯಲ್ಲೂ ಹಸುಗಳಿದೆ. 1, 2, 5, 10 ಇದೇ ಥರ ಅವ್ರ ಕೆಲಸನೇ, ದಿನನಿತ್ಯ ಕೆಲಸನೇ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಟೌನ್ಶಿಪ್ ಡಿಸಿಷನಿಂದ ಇಷ್ಟು ದೊಡ್ಡ ಮಿಲ್ಕ್ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ. ಇದು ಸ್ಮಾಲ್ ಇಶ್ಯೂ ಅಲ್ಲ. ಇನ್ನೂ ಮುಂದೆ ತೋರ್ಸೋಕ್ಕೂ ಮೊದಲು ನಿಮಗೆ ಏನಿದು ಬಿಡದಿ ಟೌನ್ಶಿಪ್, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್, GBIT ಏನಿದು, ಯಾವಾಗ ಸ್ಟಾರ್ಟ್ ಆಯಿತು, ಏನಕ್ಕೆ ಸ್ಟಾರ್ಟ್ ಆಯಿತು? 2006 ಆವಾಗ ಚೀಫ್ ಮಿನಿಸ್ಟರ್ ಆದ HOD ಕುಮಾರಸ್ವಾಮಿಯವರು ಈ ಪ್ರಾಜೆಕ್ಟನ್ನು ಮೊದಲ ಬಾರಿಗೆ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿ ನೋಟಿಫೈ ಮಾಡಿದರು. ಆದರೆ ಗ್ರೌಂಡ್ ಲೆವೆಲ್ ಅಕ್ವೈರ್ಸ್ ಮತ್ತೆ ರೀಸ್ಟಾರ್ಟ್ ಆಗಿದ್ದು ಮಾರ್ಚ್ 12, 2025. 2026 ಏಪ್ರಿಲ್ 30ರಂದು ಕ್ಯಾಬಿನೆಟಿಂದ ಅಪ್ರೂವಲ್ ಕೂಡ ಬಂತು. ಮತ್ತು 26 ಜೂನ್ನಲ್ಲಿ ಮೊದಲ 518.45 ಎಕರ್ಸ್ಗೆ ಫೈನಲ್ ನೋಟಿಫಿಕೇಶನ್ ಹೊರಬಂತು. ಹಾಗಾದರೆ ಟೋಟಲ್ ಅಕ್ವೈರ್ ಇರ್ತಿರೋ ಜಾಗ ಎಷ್ಟು? ಸುಮಾರು 7,481 ಎಕರ್ಸಿಂದ 9,640 ಎಕರ್ಸ್ ನಡುವೆ ವಿಭಿನ್ನ ರಿಪೋರ್ಟ್ನಲ್ಲಿ ಮೆನ್ಷನ್ ಆಗಿದೆ. ಎಸ್ಟಿಮೇಟೆಡ್ ಕಾಸ್ಟ್ ಬಂದ್ಬಿಟ್ಟು ಸುಮಾರು 18,133 ಕ್ರೋರ್ಸಿಂದ ಸುಮಾರು 20,000 ಕ್ರೋರ್ ರೇಂಜ್ನಲ್ಲಿದೆ. ಇದರಿಂದ ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಿರೋದು ಚಿಕ್ಕ ರೈತರಿಗೆ. 1 ಎಕರೆಗಿನ್ನ ಕಮ್ಮಿ ಲ್ಯಾಂಡ್ ಇರೋ ಸುಮಾರು 8,600ಕ್ಕೂ ಹೆಚ್ಚು ರೈತರಲ್ಲಿದ್ದಾರೆ. ಈಗ ಪ್ರೆಸೆಂಟ್ ಅಲ್ಲಿರೋ ರೈತರೆಲ್ಲ ಸೇರಿ ತಮ್ಮ ಉಳುಮೆ ಮಾಡೋ ಜಮೀನನ್ನ ಉಳಿಸ್ಕೊಳಕ್ಕೆ ಹೋರಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ನಿಂತ್ಕೊಳ್ಳೋಣ. ಸೇವ್ ಬಿಡದಿ ಆ್ಯಂಡ್ ಸೇವ್ ಅಗ್ರಿಕಲ್ಚರ್ ಲ್ಯಾಂಡ್. ಇದಿಷ್ಟು ಅಲ್ಲಿ ನಡೀತಿರೋ ಘಟನೆ. ಈಗ
ವಿಡಿಯೋ ಒಳಗಡೆ ಹೋಗೋಣ. ಅಲ್ಲಿ ನಾನು ಏನೆಲ್ಲ ಮಾಡಿದೆ, ಎಲ್ಲೆಲ್ಲೆಲ್ಲ ಹೋದೆ, ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಅಂತ ನೀವೇ ನೋಡಿ. ತುಂಬ ಚೆನ್ನಾಗಿದೆ. ಗೈಸ್ ಸಿ ಮಾವಿನ ತೋಪು ಗೈಸ್, ಅಚ್ಚ ಕನ್ನಡದ ಹೇಳಬೇಕು ಮಾವಿನ ತೋಪು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಲ್ಲ. ನನಗೆ ಹೇಳಿದ್ರು ಯಾವ ಆಧಾರದ ಮೇಲೆ ಹೇಳಿದ್ರಿಂದ ಕೃಷಿ ಭೂಮಿ ಅಲ್ಲ ಬರಡು ಭೂಮಿ ಅಂತ. ಗೈಸ್ ಇದು ಮಾವಿನ ಗಿಡ, ಇದಕ್ಕೆ ನೀರಾವರಿ ಬೇಕು. ಇದು ಬೆಳೆಯೋಕ್ಕೆ ಚಿಕ್ಕದಿಂದ ಒಂದು ಹಣ್ಣು ಬಿಡೋ ಲೆವೆಲಿಗೆ ಬರಬೇಕು ಅಂದರೆ ಒಂದು 4 5 ವರ್ಷ ಬೇಕು ನೀಟಾಗಿ ಫಲವತ್ತತೆ ಕೊಡೋಕ್ಕದು. ನೋಡಿ ಹೆಂಗೆ ಬೆಳೆದಿದು ನೋಡಿ, ಹೆಂಗಿದಾವೆಲ್ಲ ಎಷ್ಟು ಸಖತ್ತಾಗಿದೆ ಗೊತ್ತಾ ಗೈಸ್. ಏನಿಲ್ಲ ಅಂದರು ಒಂದು 300ರಿಂದ 400 ಮಾವಿನ ಗಿಡ ಇದ್ದಾವೆ ಗೈಸ್ ಇಲ್ಲಿ. ನೋಡಿ ಸುತ್ತಮುತ್ತ ಎಷ್ಟು ಗಿಡ ಇದ್ದಾವೆ ಅಂತ. ಇದನ್ನೆಲ್ಲ ಯಾರು ನಿಮ್ಮ ಶಾಸಕರು ಇಟ್ಟಿದ್ದಾರೆ? ಒಂದು ಕ್ಯಾಬಿನೆಟಲ್ಲಿ ಕುತ್ಕೊಂತಾರೆ ಅವರೆಲ್ಲ, ಅವ್ರಿಗೂ ಇಟ್ಟಿದ್ದಾರೆ ಸರ್ ಎಲ್ಲ. ಇದನ್ನೆಲ್ಲ ಯಾರು ಸರ್ ಬೆಳೆಸಿದ್ರು? ಯಾರು ಸರ್ ನೀರು ಬಿಟ್ಟಿದ್ದು? ಯಾರು ಸರ್ ತಂದಿಟ್ಟಿದ್ದು ಗಿಡಗಳನ್ನ? ಬನ್ನಿ ವಾಟರ್ ಟ್ಯಾಂಕ್ ಎಲ್ಲದೆ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಬ್ರೋ. ಗೈಸ್ ಒಂದು ಮೇಲಿಂದ ಒಂದು ವ್ಯೂ ತೋರಿಸ್ತೀನಿ ನಿಮಗೆ, ಎಷ್ಟು ಸಖತ್ತಾಗಿದೆ ಅಂದರೆ. ವೆಯ್ಟ್ 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 ವಂಡರ್ ಅಂದ್ಕೊಳ್ರಿ. ವಾ ಸಿ ಗೈಸ್, ಸಿನಿ ಏನು ಹೇಳಿದ್ದೀನ? ಏನು ಹೇಳಿದ್ದೀನ? ಚಿಕ್ಕ ಕಾಡಿದ್ದಂಗೆ ಗೈಸ್. ಗೈಸ್ ಇದು ಏನು ನೋಡ್ತಿದ್ದೀರೋ ಇದೇ ಗೈಸ್ ಬಿಡ್ಲಿ ಟೌನ್ಶಿಪ್ ಮಾಡೋದು. ಇಂಥ ಸುಂದರವಾದ ಜಾಗದಾಗ ಹೆಂಗು ವಂಡರ್ ಮೇಲೆ ವಂಡರ್ ಗೈಸ್. ಇವತ್ತು ನೋಡ್ರಿ ಪಾರಿವಾಳ, ನವಿಲು, ಪಾರಿವಾಳ, ಎಷ್ಟು ಪ್ರಾಣಿ ಪಕ್ಷಿಗಳು ಎಲ್ಲ ಬೀಟ್ ಬಿಟ್ಕೊಂಡಿದ್ದಾವೆ ಗೈಸ್. ಎಷ್ಟು ಸುಂದರವಾಗಿದೆ ಅಂದರೆ ಗೈಸ್. ಇಲ್ಲಿ ನೋಡಿ ಗೈಸ್, ಇದು ನೋಡಿ ಹೆಂಗುರು ಇದನ್ನೆಲ್ಲ ನಾಶ ಮಾಡೋಕೆ ಮನಸ್ಸು ಬರುತ್ತೆ ಇಲ್ಲಿಗೆ. ಯಪ್ಪಾ ಎಷ್ಟು ಸಾವಿರ ಅಡಿಕೆ ಗಿಡ ಇದ್ದಾವೆ ಗೈಸ್, ಎಷ್ಟು ಸಾವಿರ ತೆಂಗಿನ ಗಿಡ ಇದ್ದಾವೆ ಗೈಸ್. ಟೌನ್ಶಿಪ್ ಮಾಡಿ ಇಷ್ಟು ಜನರು ಜೀವದ ಮೇಲೆ, ಅವ್ರ ಅಸ್ತಿತ್ವದ ಮೇಲೆ ಹೊಡೆದು ಟೌನ್ಶಿಪ್ ಬೇಕಾ ನಮಗೆ? ಹಾಂ ಅಲ್ಲಿ ನೋಡಿ ಗಾಯ್ಸ್.
ನೋಡ್ತಿದ್ದೀರಲ್ಲ ಈ ಗಿಡ 6 ಒಂಬಳೆ ಹೊಡೆದಿದೆ ಗೈಸ್. ಅಡಿಕೆ ಗಿಡ 6 ಒಂಬಳೆ ಹೊಡೆದಿದೆ. ಇದು ಒಬ್ಬ ರೈತಂಗೆ ಗೊತ್ತಿದ್ದು, ರೈತರ ಮಕ್ಕಳಿಗೆ ಗೊತ್ತು, ರೈತಗೆ ಗೊತ್ತು. ಒಂದು ಗಿಡ ಅಡಿಕೆ ಗಿಡ 6 ಒಂಬಳೆ ಹೊಡೆದಿದೆ ಅಂದರೆ ಅದೆಷ್ಟು ಫಲವತ್ತಾಗಿ ಬೆಳೆದಿದೆ ಅಂತ, ಆ ಭೂಮಿ ಎಷ್ಟು ಫಲವತ್ತಾಗಿದೆ ಅಂತ ಒಬ್ಬ ರೈತಂಗೆ ಗೊತ್ತಾಗುತ್ತಿದ್ದು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಫಸಲು ಬಂದಿದೆ ಇದು. ಐ ಜಸ್ಟ್ ಶೋಯಿಂಗ್ ದ ಬ್ಯೂಟಿ ಆಫ್ ಬಿಡದಿ. ಎಷ್ಟು ಚಂದ ಆಯ್ತಲ್ವ ಗೈಸ್. ಈ ಜಮೀನಿನ ಬೆಲೆ ಜಮೀನು ಇರೋರಿಗೆ ಈಗ ಪ್ರೆಸೆಂಟು, ಜಮೀನು ಇಲ್ಲದೆ ಇರೋರಿಗೂ ಗೊತ್ತಾಗುತ್ತೆ. ಇದೊಂದು ಮರ ಬೆಳೆಯೋಕ್ಕೆ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ ಅಂತ, ಎಷ್ಟು ಗೊಬ್ಬರ ಹಾಕಿರ್ತಾನೆ, ಎಷ್ಟು ನೀರು ಬಿಟ್ಟಿರ್ತಾನೆ. ಇನ್ನು ಎಷ್ಟಂತ ಎಕ್ಸ್ಪ್ರೆಸ್ ಮಾಡೋಣ ಗೈಸ್. ಇಲ್ಲಿರೋ ಬ್ಯೂಟಿನ ತೋರಿಸ್ತೀನಿ, ಇನ್ನೂ ತೋರಿಸ್ತೀನಿ. ನೋಡಿ ಆ ಮರದಲ್ಲಿ ಆ ಮರದಲ್ಲಿ ನೋಡಿ ಎಷ್ಟು ಬಿಟ್ಟಿದೆ. ಅದೇ ಹೇಳಿದ್ದು 800 ರೂಪಾಯಿ ಆಗುತ್ತೆ ಒಂದು ಮರದಲ್ಲಿ. 800 ರೂಪಾಯಿ. ಎಷ್ಟು ಮರ ಇದೆ? 1,500 ಮರ ಇದೆ. ಅದೇ ಏನು 6 ಒಂಬಳೆ ಇದೆ, ಎಷ್ಟು ಫಲವತ್ತಾಗಿದೆ ಗಿಡಗಳು. ಹೌದು, ಸೂಪರ್. Guys, feel it. ಪಾಪ ಅದು ಹತ್ತುತ್ತಾ ಐತೆ. ತುಮಕೂರು ಅಂಕಲ್, ಬೆಂಗಳೂರಲ್ಲಿ ಇದ್ದೀವಿ. ನಮ್ದು ಸ್ವಂತ ಊರು ತುಮಕೂರು. ನೋಡಿ ಎಷ್ಟು ಸಖತ್ತಾಗಿದೆ. ಬಿಡು ಮಚ್ಚಿ. ಇಟ್ಕೊಳ್ರಿ. ಸಾಕಾಗಿದೆ. ಸಾಕಾಗೈತೆ ಮಗ, ಟ್ರೈ ಮಾಡ್ತೀಯ? ಕೊಡಿ ಅಂಕಲ್. ನೋಡಿ ಬಾ ಬಾ. ಗೈಸ್ ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ಇದು. ಬಿಟ್ಟರೆ ಓಡಾಗ್ತೈತೆ. ಇದು ಸಮೇತ ಇರೋದು ನಮ್ಮ ಬಿಡ್ದಿಲ್ಲ. ಗೈಸ್ ಸ್ಮೆಲ್ ಬರುತ್ತೆ ಗೈಸ್. ನೆವರ್. ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಿದಾಗಲ್ಲ. ಅದು ನೀವೊಂದು ಸರಿ ಬಂದು ಫೀಲ್ ಮಾಡಿ. ಗೈಸ್ ಈ ಸುತ್ತಮುತ್ತ ಏರಿಯಾದಾಗೆ
ಆಲ್ಮೋಸ್ಟ್ ಆಲ್ ರೇಷ್ಮೆ 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 ಗೈಸ್. ಮಸ್ತು ರೇಷ್ಮೆ ಪ್ರೊಡ್ಯೂಸ್ ಮಾಡ್ತಾರೆ ಗೈಸ್ ಇಲ್ಲಿಂದ. ಎಲ್ಲ ರೇಷ್ಮೆ ಸೊಪ್ಪು ಗೈಸ್ ಇದು. ಆಲ್ಮೋಸ್ಟ್ ಆಲ್ ರೇಷ್ಮೆ ಮೆಸರಿಗೆ ಗೊತ್ತಿರುತ್ತೆ ಇದು. ಎಷ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಎಷ್ಟು ಸಖತ್ತಾಗಿ ಬೆಳ್ತಿರೋ ಗೊತ್ತಾ ಗೈಸ್. ರೇಷ್ಮೆಗಳ ನೋಡೋದು ಬಂದಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ರೇಷ್ಮೆ ಕೂಡ ಸುಮಾರು ವರ್ಷದಿಂದ ನಾವು ಹುಟ್ಟೋದು ಮುಂದೆ ಬಂದು ಸೇರಿದ ನಮ್ಮ ತಾತ, ನಮ್ಮ ಅಪ್ಪ ತಂದೆ. ಅಲ್ಲಿ ಆ ಕಡೆ ಹಳೆ ಮನೆ ಇತ್ತು, ಅದು ಉಳ್ಳೋಗ್ಬಿಟ್ಟು ಆಮೇಲೆ ನಾವು ಇದನ್ನೆಲ್ಲ ಕಟ್ಸ್ಕೊಂಡು ನಮ್ಮ ಜಮೀನು ಇರೋದಲ್ಲ ಇಲ್ಲಿ. ನಮ್ಮ ಅಣ್ಣ ತಂದರಿಂದ ನಮ್ಮ ದಡ, ನಮ್ಮ ಚಿಕ್ಕಪ್ಪನ ಮಗನಿಗೆ ನಮಗೆ ಎಲ್ಲ ಸೇರಿ 10 ಎಕರೆ ಬೋಟು ಒಂದೇ ಬೋಟು. ನಾವು ಈಗ 2 ಜರದ ಮರಿ ತಂದರೆ ಈಗ ರೈಟ್ ಇದ್ದಂಗೆ 8,000 ಆಯ್ತದೆ, ಒಂದು ಸಲ 12,000 ಆಗಿಬಿಡ್ತದೆ. 100 ಮಟ್ಟಿ ಮರಿ ಈಗ 7,500. 100 ಮಟ್ಟಿ ಮರಿ ತಂದಿದ್ದೀನಿ. ಈಗ 2 ಜರದೇ ಇರ್ತದೆ, 3ನೇ ಜರಕ್ಕೆ ಹೋಯ್ತದೆ ನಾಳೆಗೆ. ಈಗ ನಾವು ಈಗ ಸುಮಾರು ಒಂದು ನಾವು ಬುದ್ಧಿ ಕಲಿತಾಗಿಂದ ನಾವು ಇವಾಗ ಕೆಲಸಕ್ಕೆ ಎತ್ತವಿಂದನು 18 ವರ್ಷ ತಾವಿಂದ ನಾವು ಇದೇ ವ್ಯವಸಾಯ ನಮ್ಮದು. ಹುಳ ರೇಷ್ಮೆ. ಗೈಸ್ ನಂದು ಇವತ್ತು ದಿನ ಸಾರ್ಥಕ ಗೈಸ್. ನಿಜ ಇಲ್ಲಿ ಬಂದಿರಿ ಎಣ್ಣೀರು ಕುಡಿಯೋಕ್ಕೆ ಅಂತ ಅವ್ರಿಗೆ ಕಳಿಸಿರೋ ಎಣ್ಣೀರು ಕುಡ್ಕೊಂಬರೋಗಿ ಹೋಗಿ ಅಂತನಾ ಬಿಡ್ದಿಲ್ಲೇ ಎಣ್ಣೀರು ಕುಡಿಯೋಕೆ ಬಂದಿದ್ದೀನಿ ನೋಡ್ರಿ. ಗೈಸ್ ನೋಡ್ರಿ, ಅಲ್ಲಿಂದ ಬನ್ನಿ ಬ್ರೋ ಅಂತ ಕರ್ಕೊಂಬಂದ್ಬಿಟ್ಟು ಎಳ್ಳೀರು ಕೊಡ್ತಾರೆ. ಇದು ಗೈಸ್ ನಮ್ಮ ರೈತರು ಮನಸ್ಸಲ್ಲಿ ಪ್ಯೂರ್ ಆರ್ಟ್. ಏನು ಮಗ 2 ಎಣ್ಣೀರು ಕುಡಿದ್ವಿ ಗೈಸ್. ಚಿಯರ್ಸ್. ಜಮೀನನ್ನ ಉಳಿಸ್ಕೊಳಕ್ಕೋಸ್ಕರ ಹಗಲು ರಾತ್ರಿ ಅಂತ ನೋಡ್ದಲೇ ಹೋರಾಡ್ತಾ ಇದ್ದಾರೆ. ಅವ್ರ ಪರವಾಗಿ ನಾವು ನಿಂತ್ಕೊಳ್ಳೋಣ, ನಾವು ಹೋರಾಡೋಣ. ಸೇವ್ ಬಿಡ್ದಿ ಆ್ಯಂಡ್ ಸೇವ್ ಅಗ್ರಿಕಲ್ಚರ್ ಲ್ಯಾಂಡ್. ಬೆಂಗಳೂರು ಬೆಳಿಬೇಕು, ಬೆಂಗಳೂರು ಇಂಪ್ಲಿಮೆಂಟು ಆಗಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬರಬೇಕು, ಎಕ್ಸ್ಟೆಂಡು ಆಗ್ಬೇಕು ಬೆಂಗಳೂರು. ಬಟ್ ಕೃಷಿ ಭೂಮಿ ಮೇಲೆ ಅಲ್ಲ ಸರ್. ಈ ಕೃಷಿ ಭೂಮಿ ಮೇಲೆ ನೀವು ಬೆಂಗಳೂರು ಕಟ್ಬಿಟ್ಟು ಹೊಸ ಬೆಂಗಳೂರು ಕಟ್ಟಿ ಸಿಟಿ ಮಾಡಿ ನೀವು ಪಡ್ಕೊಳೋ ಅಂಥದ್ದು ಏನಿಲ್ಲ ಸರ್. ಹೋಗಿ ಸರ್ ಉತ್ತರ ಕರ್ನಾಟಕ ಸೈಡ್ ಹೋಗ್ರಿ ಸರ್. ಅಲ್ಲಿ ಮಸ್ತು ಜಮೀನು, ಒಬ್ಬೊಬ್ರದ್ದು 10 ಎಕರೆ 20 ಎಕರೆ ಇರ್ತದೆ. ಅವ್ರು ಧಾರಾಳವಾಗಿ ಕೊಡಕ್ಕೆ ಬನ್ನಿ ಸರ್, ನಾವು ಕೊಡ್ತೀವಿ ಸರ್ ನಿಮ್ಗೆ. ಅಲ್ಲಿ ಮಾಡಿ ಸರ್ ಇಂಪ್ಲಿಮೆಂಟ್ ಅಂತ ಕೇಳ್ತಿದ್ದಾರೆ, ಅಲ್ಲೋಗಿ ಮಾಡಿ ಸರ್. ಇಲ್ಲಿ ಬೇಡ ಸರ್. ಇಲ್ಲಿ ನೋಡಿ ಸರ್, ಈ ವಿಡಿಯೋ ನೋಡ್ಬಿಟ್ಟು ಸುತ್ತಮುತ್ತ ಎಲ್ಲ ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲೂ. ಅದನ್ನ ನೋಡಿ ಡಿಸೈಡ್ ಮಾಡಿ ನೀವೇ ಇಲ್ಲಿ ಮಾಡಬೇಕೋ ಬೇಡವೋ ಅಂತ. ಈ ಯೂತ್ಸ್ ನಾವಿದೀವಲ್ಲ, ಈ ಯೂತ್ಸು ನಾವು ಡಿಸೈಡ್ ಮಾಡ್ಬೇಕಿನ್ನ. ಈ ಜಾಗದಲ್ಲಿ ಸಿಟಿ ನಮಗೆ ಬೇಕಾ? ಒಂದ್ಸರಿ ಥಿಂಕ್ ಮಾಡಿ. ಇಷ್ಟು ಜನದ ಅಸ್ತಿತ್ವ ಕಿತ್ಕೊಂಡ್ಬಿಟ್ಟು ನಮ್ಮ ಸಿಟಿ ಕಟ್ಕೊಂಡು ಬೇರೆ ಯಾರಿಗೋ ಕೆಲಸ ಕೊಟ್ಕೊಂಡು ಬೇಕಾಯ್ತು ನಮಗೆ? ಬೇಡ ಗುರು. ನಾವು ಯೂತ್ಸು ಈ ರೈತರ ಪರವಾಗಿ ನಿಂತ್ಕೊಳ್ಳೋಣ, ಹೋರಾಡೋಣ. ಬಿಡೋದು ಬೇಡ. ಇಲ್ಲಿರೋ ರೈತರ ಪರವಾಗಿ ನಾವು ಯೂತ್ಸ್ ಎಲ್ಲನ ಒಂದೊಂದು ಸ್ಟೇಟಸ್ ಹಾಕೋಣ. 1ರಿಂದ 10 ಆಗುತ್ತೆ, 10ರಿಂದ 1000 ಆಗುತ್ತೆ, 1000ರಿಂದ ಲಕ್ಷ ಆಗುತ್ತೆ, 1,00,000ದಿಂದ ಕೋಟಿ ಆಗುತ್ತೆ. ಎಷ್ಟೋ ಜನಕ್ಕೆ ಅದು ತಲುಪಿದಾಗ ಅದು ಇದ್ರ ಬಿಡೋ ಅಂತ ಒಂದೇ ಒಂದು ಪ್ರಯತ್ನ ಕೂಡ ಆಗುತ್ತೆ. ನಮ್ಮ ಕಡೆಯಿಂದ ಒಂದೇ ಒಂದು ಪ್ರಯತ್ನ ಹಾಕೋಣ ಅಷ್ಟೇ. ರೋಗರೋಸನ ನೆಪದಲ್ಲಿ ಪೇನ್ ಕ್ರಿಯೇಟ್ ಆಗಬಾರ್ದು ಸರ್. ಗೈಸ್ ನೋಡಿರಲ್ಲ, ಇವತ್ತಿನ ಈ ಬಿಡದಿ ಕತೆ ಇಷ್ಟ ಆಗಿತ್ತು.
ಇದರಲ್ಲಿ ನಿಮಗೆ ನೀವೇನು ಅರ್ಥ ಮಾಡ್ಕೊಂಡ್ರಿ ಅಂತ ನನಗೆ ಗೊತ್ತಿಲ್ಲ. ನೀವೇನು ಅರ್ಥ ಮಾಡ್ಕೊಂಡ್ರಿ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಷ್ಟೆಲ್ಲ ತೋರಿಸಿದ್ದೀನಲ್ಲ, ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಗೊತ್ತಾಗಬೇಕು. ಸೊ ನೀವು ರೈತರಿಗೆ ಸಪೋರ್ಟ್ ಮಾಡ್ತೀರೋ ಅಥವಾ ಸಿಟಿಗೆ ಸಪೋರ್ಟ್ ಮಾಡ್ತೀರೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಜೊತೆಗೆ ಇದೇ ಥರ ಕಂಟೆಂಟ್ಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋನ ಎಲ್ಲ ರೈತರ ಮಕ್ಕಳು ಒಬ್ರಿಗೆ ಶೇರ್ ಮಾಡಿ, ಒಬ್ರಿಗೆ ಶೇರ್ ಮಾಡಿ. ಇದರಿಂದ ಎಷ್ಟೋ ಹೆಲ್ಪ್ ಆಗುತ್ತೆ ಅವರಿಗೆ. ನೀವು ಮಾಡೋ ಒಂದು ಶೇರಿಂದನ 10 ಜನ ನೋಡ್ತಾರೆ. ಆ 10 ಜನ 1000 ಜನ ಆಗಲಿ. ಅದೇ ಥರ ಎಲ್ಲರಿಗೂ ನಮ್ಮ ಬಿಡದಿಲ್ ನಡೀತಿರೋಂಥ ಪ್ರಾಬ್ಲಮ್ ಗೊತ್ತಾಗಲಿ. ಇವತ್ತಿನ ಕಂಟೆಂಟ್ ಇಷ್ಟ ಆಗಿತ್ತು ಗೈಸ್. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರಿಯಾಲಿಟಿ ಕಂಟೆಂಟ್. ಬಾಯ್.